ಹಾಯ್ ಫ್ರೆಂಡ್ಸ್, ಪನ್ನೀರ್ ದಮ್ ಬಿರಿಯಾನಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ನೋಡಿ, ಪನ್ನೀರು 200 ಗ್ರಾಮಷ್ಟು ತೆಗೆದುಕೊಂಡಿದ್ದೀನಿ. ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದರ ಜೊತೆಗೆ ನೋಡಿ 2 ಸ್ಪೂನಷ್ಟು ಮೈದಾ ಹಾಕ್ತಾಯಿದ್ದೀನಿ, 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ, ಮತ್ತು ಇದಕ್ಕೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ತುಂಬಾ ಬೇಡ, ಉಪ್ಪು ಎಷ್ಟು ಅಂದರೆ ಅಷ್ಟೇ ಬೇಕು. ಮತ್ತು 10 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ನಾವು ನೀರು ಹಾಕಿ ಕಲಿಸ್ಕೊಳ್ಳೋ, ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ಸ್ವಲ್ಪ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಕಲಿಸ್ಕೋಬೇಕು, ಇಷ್ಟು ಗಟ್ಟಿಯಾಗಿರಬೇಕು. ಈಗ ನಾನು ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿನಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ, ಡೀಪ್ ಫ್ರೈ. ಈಗ ನಾವು ಆಯಿಲ್ ಒಳಕ್ಕೆ ನೋಡಿ ಹೀಗೆ ಸಪ್ರೇಟಾಗಿ ಒಂದೊಂದಾಗಿ ಬಿಡೋಣ ಎಲ್ಲ, ಯಾಕಂದರೆ ಒಂದಕ್ಕೊಂದು ಅಂಟ್ಕೊಳ್ದಿರ ಇರಬೇಕು. ಈಗ ಇದು ಡೀಪ್ ಫ್ರೈ ಆಗಿದೆ ನೋಡಿ, ಆಯಿಲ್ ಬಿಟ್ಕೊಳ್ತಾ ಇದೆ. ಈಗ ಇದನ್ನು ತೆಗೆದು ಒಂದು ಬೌಲ್ಗೆ ಹಾಕ್ಕೊಂಬಿಡೋಣ. ಅದೇ ರೀತಿ ಎಲ್ಲ ಕೂಡ ನಾವು ಡೀಪ್ ಫ್ರೈ ಮಾಡ್ಕೊಂಬಿಡ್ಬೇಕು, ಒಂದೊಂದಾಗಿ ಬಿಟ್ಟು. ನೋಡಿ, ಈ ರೀತಿ ಎಲ್ಲ ಡೀಪ್ ಫ್ರೈ ಮಾಡ್ಕೊಂಬಿಟ್ಟಿವ. ಈಗ ಒಂದು ಮಿಕ್ಸಿ ಜಾರಿಗೆ ನೋಡಿ ಸ್ವಲ್ಪ ಗಸಗಸೆ, ಸ್ವಲ್ಪ ಕಾಯಿ ಚೂರು, ಪುದೀನ ಕೊತ್ತಂಬರಿ ಸೊಪ್ಪಲ್ಲಿ 2 ಭಾಗ ಮಾಡ್ಕೊಂಡಿದ್ದೀನಿ. ಈಗ ಒಂದು ಭಾಗ ಪುದೀನ ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಈಗ ಇಷ್ಟನ್ನು ನಾವು ಪೇಸ್ಟ್ ಮಾಡ್ಕೊಂಬಿಡೋಣ, ನೀರು ಹಾಕಿ ಈ ರೀತಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರನ್ನು ಇಟ್ಕೊಂಡು ಒಂದು 4 ಸ್ಪೂನಷ್ಟು ಆಯಿಲನ್ನು ಹಾಕೋಣ. ಅದರ ಜೊತೆಗೆ 2 ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿರೋದನ್ನು ಹಾಕೋಣ. ಈಗ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ, ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಜೊತೆಗೆ ಸ್ವಲ್ಪ ಟೇಸ್ಟ್ಗೋಸ್ಕರ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಬೇಗನೆ ಫ್ರೈ ಆಗುತ್ತೆ, ಈರುಳ್ಳಿ ಟೇಸ್ಟು ಇರುತ್ತೆ, ಹಾಗಾಗಿ. ಅದರ ಜೊತೆಗೆ ಒಂದು ಸ್ವಲ್ಪ ಗೋಡಂಬಿ ಹಾಕ್ತಾಯಿದ್ದೀನಿ. ನಿಮಗೆ ಗೋಡಂಬಿ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ತುಂಬಾ ಟೇಸ್ಟಾಗಿರುತ್ತೆ ಗೋಡಂಬಿ ಹಾಕಿದರೆ. ಈಗ ಒಂದಿಷ್ಟು ಅಂತಂದರೆ ಒಂದು 1/4 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಕಲರ್ ಬರಬೇಕು ಅಂತ ಹಾಕ್ತಾಯಿದ್ದೀನಿ. ಕಲರು ವಿತ್ ಟೇಸ್ಟ್ ಎರಡೂ ಇರುತ್ತೆ. ಈಗ ಈರುಳ್ಳಿನ ನಾನು ನೋಡಿ ಅದೇ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ತೆಗೆದು. ಈಗ ಅದೇ ಪಾನ್ಗೆ ನೋಡಿ ಇನ್ನೊಂದು 2 ಸ್ಪೂನಷ್ಟು ಆಯಿಲನ್ನು ಹಾಕ್ತಾಯಿದ್ದೀನಿ. ಈಗ ನೋಡಿ ಕಾಳು ಮೆಣಸು ಒಂದು 5-6, 2 ಚಕ್ಕೆ, 4-5 ಲವಂಗ, ಒಂದು ಚಿಕ್ಕದಾದಂತಹ ಮೊಗ್ಗು, ನೋಡಿ ಸ್ವಲ್ಪ ಸೋಂಪು, ಒಂದು 4 ಹಸಿಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಫ್ರೈ ಆಗಲಿ. ಹಸಿಮೆಣಸಿನ್ಕಾಯನ್ನು ತುದಿನಲ್ಲಿ ಸ್ವಲ್ಪ ಕಟ್ ಮಾಡಿ ಹಾಕಿ, ಇಲ್ಲಾಂದರೆ ಸಿಡಿಯುತ್ತೆ ಪಟ್ ಅಂತ. ಈಗ 2 ಈರುಳ್ಳಿ ಕಟ್ ಮಾಡಿರೋದು ಉದ್ದಕ್ಕಿರೋದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ತಾ ಇದ್ದೀನಿ. ಈಗ ಅದರ ಜೊತೆಗೆ 3 ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿರೋದನ್ನು ಹಾಕ್ತಾಯಿದ್ದೀನಿ. ಅದು 1 ನಿಮಿಷ ಹಾಗೆ ಫ್ರೈ ಆಗಲಿ. ಈಗ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ, ತೆಗೆದಿಟ್ಕೊಂಡಿರೋದು. ಈಗ ಇದರ ಜೊತೆಗೇ ನಾವು ರುಬ್ಬಿಟ್ಕೊಂಡಂತಹ ಮಸಾಲೆನ ಹಾಕ್ತಾಯಿದ್ದೀನಿ. ಈಗ ಇದರ ಜೊತೆಗೆ ನೋಡಿ ಬಿರಿಯಾನಿ ಪೌಡರು 2 ಸ್ಪೂನಷ್ಟು,
ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ಖಾರ ಎಲ್ಲದಕ್ಕೂ ನಾವು ಸ್ವಲ್ಪ ಸ್ವಲ್ಪ ಸೇರಿಸ್ತಾ ಬಂದಿದ್ದೀವಿ, ಅದರಿಂದ ಖಾರದ ಪುಡಿ ಕಡಿಮೆನೇ ಹಾಕ್ಕೋಬೇಕು. ಅರ್ಧ ಸ್ಪೂನ್ ಆದರೆ ಆಗುತ್ತೆ. ಈಗ ಮಿಕ್ಸಿ ಜಾರನ್ನು ತೊಳೆದು ನೀರನ್ನು ಹಾಕಿದ್ದೀನಿ. ಈಗ ತೊಳೆದಿಟ್ಕೊಂಡಂತಹ ಮಾಮೂಲಿ ಸೋನಾ ಮಸೂರ ಅಕ್ಕಿನ ಹಾಕ್ತಾಯಿದ್ದೀನಿ. ನೋಡಿ, ಈ ಗ್ಲಾಸಲ್ಲಿ 1.5 ಗ್ಲಾಸ್ ಅಕ್ಕಿ ತೆಗೆದುಕೊಂಡಿರೋದು. ನೀವು ಇದರಲ್ಲೇ ಇಂಥ ಗ್ಲಾಸ್ ಇದ್ದರೆ ತೆಗೆದುಕೊಳ್ಳಿ. ಈಗ ಅದಕ್ಕೆ 1.5 ಗ್ಲಾಸಷ್ಟು ನೀರು 2 ಸಲ ಹಾಕ್ಕೊಳ್ಳಿ. ಈಗ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಅಂದರೆ ಸ್ವಲ್ಪ ಕಡಿಮೆನೇ ತೆಗೆದುಕೊಳ್ಳಿ, ಯಾಕಂದರೆ ಈರುಳ್ಳಿಗೂ ಮತ್ತು ನಾವು ಇದಕ್ಕೂ ಸೇರಿಸಿದ್ದೀವಲ್ಲ, ಅದಕ್ಕಾಗಿ ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕಾಗುತ್ತೆ. ಪನ್ನೀರಲ್ಲಿ ಕೂಡ ಇರುತ್ತೆ. ಈಗ ನಾವು ಇದು ಚೆನ್ನಾಗಿ ಕುದಿ ಬರೋ ತನಕ ಹೀಗೆ ಕುದೀಲಿ. ಈಗ ಸ್ವಲ್ಪ ನೆನೆಸಿಟ್ಕೊಂಡಿರುವಂತಹ ಬಟಾಣಿ ಕೂಡ ಸೇರಿಸೋಣ. ಆಗಾಗ ಕಲಿಸ್ತಾ ಇರಬೇಕು. ರೈಸು ಒಂದು 3/4 ಭಾಗ ಅಷ್ಟು, ಅರ್ಧ ಭಾಗ ಅಷ್ಟು ಬೆಂದು ಚೆನ್ನಾಗಿ ಬೇಯೋ ತನಕ ಕಲಿಸ್ತಾ ಇರಬೇಕು. ಈಗ ನೋಡ್ಕೊಳ್ಳಿ, ತುಂಬಾ ಕಡಿಮೆ ಇದ್ದರೆ ಸಾಲ್ಟನ್ನು ಸೇರಿಸ್ಕೊಂಬಿಡಿ. ಸ್ವಲ್ಪ ಕಡಿಮೆ ಇದ್ದಾಗ ಅನಿಸ್ತು, ಅದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. 2 ವಿಸಿಲ್ ಕೂಗಿಸ್ಕೊಂಬಿಡೋಣ. 2 ವಿಸಿಲ್ ಸಾಕು. ಈಗ ಗ್ಯಾಸ್ ಬಿಟ್ಟಿದೆ, ಲಿಡ್ಡನ್ನು ಓಪನ್ ಮಾಡೋಣ. ನೋಡಿ, ಬಿರಿಯಾನಿ ಆಗಿದೆ. ಈಗ ಈರುಳ್ಳಿ, ಪನ್ನೀರು ಮತ್ತು ಗೋಡಂಬಿ 3 ನಾವು ಅದರ ಮೇಲೆ ಹಾಕೋಣ. ರೈಸ್ ಮೇಲೆ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಈ ರೀತಿ ಹರಡೋಣ ಫ್ರೆಂಡ್ಸ್. ಈಗ ಮತ್ತೆ ನಾವು ಲಿಡ್ಡನ್ನು ಕ್ಲೋಸ್ ಮಾಡೋಣ. ಈಗ ಒಂದು 5-6 ನಿಮಿಷ ಹೀಗೆ ಇರಲಿ, ಆಗ ದಮ್ ಆಗುತ್ತೆ. ದಮ್ ಪನ್ನೀರ್ ಬಿರಿಯಾನಿ ಮತ್ತು ಸೂಪರಾಗಿರುತ್ತೆ. ತಿನ್ನೋಕ್ಕೆ ಹಾಕ್ಕೊಂಡು ತಿನ್ಬೋದು. ನೀವು ಯಾವಾಗ ಹಾಕ್ಕೊಂಡು ತಿನ್ನಬೇಕೋ ಅಂತ ಅಂದ್ಕೊಳ್ತೀರೋ ಆವಾಗ ಬೇಕಾದರೂ ಬಿಸಿ ಬಿಸಿದು ಹಾಕ್ಕೊಂಡು ತಿನ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 10 ನಿಮಿಷ ಹಾಗೆ ಬಿಟ್ಟಿದ್ದೆ, ದಮ್ ಬಿಟ್ಟಿದ್ದು. ಈಗ ನೋಡೋಣ, ಎಲ್ಲ ತೆಗೆದು ಪ್ಲೇಟ್ಗೆ ಹಾಕ್ಕೊಂಬಿಡೋಣ. ನಮಗೆ ಎಷ್ಟು ಬೇಕೋ ಅಷ್ಟು ಪ್ಲೇಟ್ಗೆ ಹಾಕ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನಾನು ತಟ್ಟೆಗೆ ಹಾಕ್ತಾಯಿದ್ದೀನಿ ತಿನ್ನೋಕ್ಕೆ. ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟು ಪನ್ನೀರು ಈರುಳ್ಳಿನ ಹಾಕ್ಕೊಂಡು ತಿನ್ಬೋದು ರೈಸ್ ಜೊತೆ. ಪನ್ನೀರ್ ರೈಸ್ ರೆಡಿ ಫ್ರೆಂಡ್ಸ್. ನೋಡಿ, ದಮ್ ಬಿರಿಯಾನಿ ಸೂಪರಾಗಿರುತ್ತೆ. ಈಗ ತಿನ್ನಕ್ಕೆ ನೀವು ರೆಡಿನಾ ಫ್ರೆಂಡ್ಸ್? ಪನ್ನೀರು ದಮ್ ಬಿರಿಯಾನಿ ರೈಸ್ ಸೂಪರಾಗಿರುತ್ತೆ. ಎಲ್ಲರೂ ಮಾಡಿಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಮರೀಲೇಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.